ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಜಮಖಂಡಿ ವಲಯದ ರುದ್ರಸ್ವಾಮಿ ಪೀಠದ ಕಾರ್ಯಕ್ಷೇತ್ರದಲ್ಲಿ ಸಹಜಾನಂದ ಬಳೋಲಗಿಡದ್ ಅವರಿಗೆ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಉಚಿತವಾಗಿ ಕಮೋಡ್ ವಿತ್ ವೀಲ್ ಚೇರ್ ನೀಡಲಾಯಿತು. ತಾಲೂಕಿನ ಯೋಜನಾಧಿಕಾರಿಗಳು ಆದಂತಹ ನಿಂಗಪ್ಪ ಜೆ ಮಾತನಾಡಿದ್ದು, ಜಮಖಂಡಿ ನಗರದಲ್ಲಿ ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಾಮಾಜಿಕ ಕಾರ್ಯ ಮಾಡ್ತಾ ಇದ್ದೇವೆ. 17 ಜನರಿಗೆ ವೀಲ್ ಚೇರ್ ನೀಡಿದ್ದೇವೆ ಮತ್ತು 93 ಜನ ನಿರ್ಗತಿಕರಿಗೆ ಮಾಶಾಸನ ಹಾಗೂ 92 ವಿದ್ಯಾರ್ಥಿಗಳಿಗೆ ಸುಜ್ಞಾನಿಧಿ ಸ್ಕಾಲರ್ಶಿಪ್ ನೀಡುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಈ ವಲಯದ ಮೇಲ್ವಿಚಾರಕರು ಆದಂತಹ ಪದ್ಮಾ ಕುಲಹಳ್ಳಿ, ಸೇವಾ ಪ್ರತಿನಿಧಿ ಕವಿತಾ, ಸದಸ್ಯರಾದ ಸುಜಾತ, ರಾಜೇಶ್ವರಿ ಸೇರಿದಂತೆ ಪ್ರತಿಭಾ, ಶಾಂತವ್ವ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ನಡೆಸಿಕೊಡಬೇಕಂತ ಈ ಮೂಲಕ ಕೇಳ್ತಾರೆ. ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದವನ್ನು ಸಂದರ್ಭದಲ್ಲಿ ಬೇಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟಕ್ಕಷ್ಟು ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಕಳೆದ 12 ವರ್ಷದಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮಗಳು ಕೂಡ ಆಗಮಿಸಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲ ಸರ್ವ ಸಂಘ ಸದಸ್ಯರು ಕೂಡ ಆಗಮಿಸಿದ್ದಾರೆ, ಪದಾಧಿಕಾರಿಗಳು ಕೂಡ ಇದ್ದಾರೆ, ಹಾಗೆ ಈ ಭಾಗದ ಗಣ್ಯರು ಕೂಡ ಇದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿಕೊಂಡು ಇವತ್ತು ಧರ್ಮಸ್ಥಳ ಸಂಸ್ಥೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಪೂಜ್ಯರು ಅನೇಕ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಜನಮಂಗಲ ಅನ್ನುವಂಥ ಒಂದು ಕಾರ್ಯಕ್ರಮ. ನಾವು ಈ ಭಾಗದಲ್ಲಿ ಕೆಲವೊಂದು ಕ್ಷೇತ್ರ ಭೇಟಿ ಬಂದ ಸಂದರ್ಭದಲ್ಲಿ ಈ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಕ್ಕ ಅವರು ಒಬ್ಬರನ್ನ ಈ ಅಣ್ಣವ್ರನ್ನ ಎತ್ಕೊಂಡು ಹೋಗ್ತಾ ಇದ್ರು. ಅವಾಗ ನಾವು ಕೇಳಿದ್ವಿ ಏನಾಗಿದೆ ಅಮ್ಮ ಅಂತೇಳಿ. ಹಾಗಾಗಿ ಇವರಿಗೆ ಸ್ವಲ್ಪ ಅಪಘಾತದಿಂದ ಸ್ವಲ್ಪ 2 ಕಾಲುಗಳು ಸ್ವಾಧೀನ ಕಳ್ಕೊಂಡಿದೆ. ಹಾಗಾಗಿ ಪಾಪ ತುಂಬಾ ಅವರಿಗೆ ಸಮಸ್ಯೆ ಆಗ್ತದೆ, ಓಡಾಡ್ಲಿಕ್ಕೆ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು. ಈ ಒಂದು ಮನವಿಯನ್ನ ನಮ್ಮ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿಯೊಬ್ಬರು ತುರ್ತಾಗಿ ಅವರ ಮನವಿಯನ್ನ ಕಳಿಸಿಕೊಟ್ರು. ನಾವು ಪೂಜ್ಯರಿ ಮತ್ತು ಮಂಜೂರತಿಗೆ ಕಳಿಸಿಕೊಟ್ಟಾಗ ಪೂಜ್ಯರು ಅಮ್ಮನವರು ಇವರ ಒಂದು ಸ್ಥಿತಿಯನ್ನು ನೋಡಿ ಒಂದೇ ವಾರದಲ್ಲಿ ಈ ಒಂದು ವಿಶೇಷವಾದಂತ ಕಮೋಡ್ ವಿತ್ ವೀಲ್ ಚೇರ್ ಅನ್ನ ಸಜ್ಜಾನಂದ ಬಳದುಗಳು ಅವರಿಗೆ ಮಂಜೂರು ಮಾಡಿಕೊಟ್ರು. ಬಹಳ ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಸಂಸ್ಥೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುವಂತದ್ದು. ಇವತ್ತು ಪೂಜ್ಯರು 28 ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಯಾವ ಕಾರ್ಯಕ್ರಮ ಕೂಡ ನಿಂತು ಹೋಗಿಲ್ಲ. ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಜನಮಂಗಲ ಕಾರ್ಯಕ್ರಮದಡಿ ಇವತ್ತು ಕಮೋಡ್ ಮತ್ತು ವೀಲ್ ಚೇರ್ ಮಂಜೂರಾಗಿದೆ. ಈ ಒಂದು ವೀಲ್ ಚೇರ್ ಅನ್ನ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ವಿತರಿಸಬೇಕು ಅಂತೇಳಿ ಇವತ್ತು ಒಂದು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿರುವಂತಹ ಎಲ್ಲರಿಗೂ ವಂದಿಸಿಕೊಂಡು ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಈ ಸಜ್ಜಾನಂದ ಬಳಲ್ಗಿಡದವರಿಗೆ ಪೂಜ್ಯ ಮತ್ತು ಅಮ್ಮನವರು ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಜನಮಂಗಲ ಕಾರ್ಯಕ್ರಮದಡಿಯ ಕಮೋಡ್ ವಿತ್ ವೀಲ್ ಚೇರ್ ಅನ್ನ ವಿತರಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದ ಸಂದರ್ಭ ಬೇಡಿಕೊಂಡು ಇವತ್ತು ನನ್ನ ಹೆಸರು ನಿಂಗಪ್ಪ ಅಂತೇಳಿ ನಾನು ಜಮಖಂಡಿ ತಾಲೂಕಿನಲ್ಲಿ ಕ್ಷೇತ್ರ ಯೋಜನಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಧರ್ಮಸ್ಥಳ ಸಂಸ್ಥೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಈ ಒಂದು ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ನಾವು ಈ ಒಂದು ಭಾಗದಲ್ಲಿ ಬಂದಾಗ ಸಜ್ಜಾನಂದ ಬಾಳಲ್ಗಿಡದವ್ರನ್ನ ನೋಡಿದಾಗ ಅವರಿಗೆ ತುಂಬ ಅಗತ್ಯ ಇರುವಂಥ ಒಂದು ಮುನ್ಸೂಚನೆ ಸಿಕ್ತು. ಏನು ಅಂತಂದರೆ ಒಂದು ಕಮೋಡ್ ವಿತ್ ವೀಲ್ ಚೇರ್. ಈ ಒಂದು ಕಮೋಡ್ ವಿತ್ ವೀಲ್ ಚೇರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನಮಂಗಲ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಪೂಜ್ಯರು ಮತ್ತು ಅಮ್ಮನವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಾವು ಸಮಾಜ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಅವಶ್ಯ ಇರತಕ್ಕಂಥ ಕಮೋಡ್ ಮತ್ತು ವೀಲ್ ಚೇರ್ನ ಈ ಕಾರ್ಯಕ್ರಮದಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸಿದಾಗ ಪೂಜ್ಯರು ಮತ್ತು ಅಮ್ಮನವರು ಒಂದೇ ವಾರದಲ್ಲಿ ಈ ಒಂದು ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡಿಕೊಟ್ಟರು. ಇವತ್ತು ವಿಶೇಷವಾಗಿ ಈ ಒಂದು ಮಂಜೂರಾದಂಥ ವೀಲ್ ಮತ್ತು ಕಮೋಡ್ ಚೇರನ್ನು ಈ ಭಾಗದ ಗಣ್ಯರು ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮರ ಸಮ್ಮುಖದಲ್ಲಿ ಇವತ್ತು ನಾವು ಅವರ ಮನೆಗೆ ಬಂದು ವಿತರಣೆಯನ್ನು ಮಾಡಿದ್ದೇವೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಸುಮಾರು 17 ಜನರಿಗೆ ಈಗಾಗಲೇ ನಾವು ವೀಲ್ ಚೇರನ್ನು ಕೂಡ ವಿತರಣೆ ಮಾಡಿದ್ದೇವೆ. 93 ಜನರಿಗೆ ಕೂಡ ನಿರ್ಗತಿಕರ ಮಾಶಾಸನ ಕೂಡ ನಾವು ವಿತರಣೆ ಮಾಡಿದ್ದೇವೆ. ಹಾಗೆ 92 ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನಿಧಿ ಸ್ಕಾಲರ್ಶಿಪ್ ಕೂಡ ಮಂಜೂರಾಗಿದೆ. ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ನಾವು ಮಾಡ್ತಾ ಇರೋದ್ರಿಂದ ಈ ಭಾಗದ ಜನರು ಕೂಡ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ಭಾಗದಲ್ಲೂ ಕೂಡ ಒಳ್ಳೆಯ ರೀತಿ ನಮಗೆ ಜನರು ಸಹಕಾರ ಕೊಡ್ತಾರಿಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣವಾಗಿದೆ. ಎಷ್ಟು ಮಂದಿ ಕೊಟ್ಟಿದ್ದೀರಿ? ನಾವು ಈಗಾಗಲೇ ಸರ ನಮ್ಮ ಭಾಗದಲ್ಲಿ ಇವತ್ತು 11 ಜನರಿಗೆ ನಾವು ವೀಲ್ ಚೇರನ್ನು ವಿತರಣೆ ಮಾಡಿದ್ದೇವೆ. ಅದರಲ್ಲಿ ವೀಲ್ ಚೇರು ಕಮೋಡ್ ವಿತ್ ಇಲ್ಲದ್ದು ಕೂಡ ಇದೆ. ಅಂದರೆ ತೀರಾ ಯಾರು ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಆಮೇಲೆ ಕೆಳಗಲ್ಲಿ ಸ್ವಾಧೀನ ಇಲ್ಲ ಅಂಥವ್ರಿಗೂ ಕೂಡ ನಾವೇನು ಮಾಡಿದ್ದೇವೆ 11 ಜನರಿಗೆ ಕೊಟ್ಟಿದ್ದೇವೆ. ಈ ರೀತಿ ಕಮೋಡ್ ವಿತ್ ವೀಲ್ ಚೇರನ್ನು ಕೂಡ ನಾವು 5 ಜನರಿಗೆ ಕೊಟ್ಟಿದ್ದೇವೆ ಸರ್.